ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಸಾಲೆ ದೋಸೆ ಮಾಡೋಣ, ಜೊತೆಗೆ ಚಟ್ನಿನೂ ಸಹ ಮಾಡೋಣ. ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ. ಗರ್ಗರಿಯಾದ ಮಸಾಲೆ ದೋಸೆ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ. ಮಸಾಲೆ ದೋಸೆ ಮಾಡೋಣ. ಅದಕ್ಕೆ ಮಸಾಲೆ ದೋಸೆ ಮಾಡೋದಕ್ಕೆ ಅರ್ಧ ಲೋಟದಷ್ಟು ಅಕ್ಕಿ, 2 ಸ್ಪೂನಷ್ಟು, ದೊಡ್ಡ ಸ್ಪೂನಿಂದ 2 ಸ್ಪೂನಷ್ಟು ಉದ್ದಿನಬೇಳೆ, 1/4 ಟೀ ಸ್ಪೂನಷ್ಟು ಮೆಂತ್ಯಕಾಳು, 2 ಸ್ಪೂನಷ್ಟು ಕಡಲೆಬೇಳೆ, ಎಲ್ಲವನ್ನ 4 ಅವರು ನೆನೆಸಬೇಕು. 4 ಅವರ್ ಆದಮೇಲೆ ರುಬ್ಬಿಕೊಳ್ಬೇಕು. ರುಬ್ಬಿ 8 ಅವರ್ ಆಗಿರಬೇಕು. ಈ ರೀತಿ ಫರ್ಮಿನೇಟೇಷನ್ ಆಗಿರ್ತದೆ ನೋಡಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ದೋಸೆಗೆ ಕಲರ್ ಬರಬೇಕಲ್ವ, ಅದಕ್ಕೋಸ್ಕರ ಸಕ್ಕರೆನ ಸೇರಿಸ್ಕೊಳ್ಳಿ. ಆಗ ಕಲರ್ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿದೆ. ಈಗ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹದದಲ್ಲಿ ಇರಬೇಕು, ಈ ರೀತಿ ಇರಬೇಕು. ಈಗ ದೋಸೆಗೆ ಚಟ್ನಿ ಮಾಡೋಣ. ಅದಕ್ಕೆ ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು ಸ್ವಲ್ಪ, ಬೆಳ್ಳುಳ್ಳಿ 8 ಪೀಸಷ್ಟು, ಸ್ವಲ್ಪ ಕರಿಬೇವು, ತೆಂಗಿನಕಾಯಿ, ಹುರ್ಗಡ್ಲೆ 1 ಕಪ್ಪಷ್ಟು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ. ಇಷ್ಟನ್ನ ಇವಾಗ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಬರೋಣ. ಇದನ್ನು ಈ ರೀತಿ ರುಬ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಡಿ, 1 ಸ್ಪೂನಷ್ಟು. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿಬೇಕು. 1 ಕಡ್ಡಿ ಕರಿಬೇವು ನೋಡಿ. ಸಾಸಿವೆ ಜೀರಿಗೆ ಎಲ್ಲ ಸಿಡಿತಾ ಇದೆ. ಕರಿಬೇವು ಹಾಕಿ ಹಾಕ್ತೀವಿ. ನೋಡಿ, ಇವಾಗ ತಣ್ಣಗಾಗಬೇಕು. ಇದನ್ನು ತಣ್ಣಗಾದ್ಮೇಲೆ ಚಟ್ನಿನ ಮಿಕ್ಸ್ ಮಾಡೋಣ. ಈಗ ಚಟ್ನಿನ ಹಾಕೋಣ. ಚಟ್ನಿ ರೆಡಿಯಾಗಿದೆ. ಈಗ ದೋಸೆ ಮಾಡೋಣ. ದೋಸೆ ಮಾಡೋದಕ್ಕೆ ಒಂದು ತವ ಇಟ್ಕೊಳ್ಳಿ. ಸ್ವಲ್ಪ ತುಪ್ಪ ಹಾಕೊಳ್ಳಿ. ಎಣ್ಣೆ ಎರಡೂ ಸಹ ಮಿಕ್ಸ್ ಮಾಡ್ಕೊಂಬಿಡಿ. ಈಗ ದೋಸೆ ಹಾಕೋಣ. ನೋಡಿ, ಇವಾಗ ಈ ರೀತಿ ಚೆನ್ನಾಗಿ ತವ ಕಾದಿದೆ. ಈಗ ಉರಿನ ಸಣ್ಣ ಮಾಡೋಣ. ಜಾಸ್ತಿ ಕಾವಿಟ್ಕೊಬಾರ್ದು.
ಈ ರೀತಿ ಹಾಕ್ಕೊಬೇಕು. ಈಗ ತುಪ್ಪ ಎಣ್ಣೆ ಎರಡೂ ಕಾಯಿಸ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳಿ. ಈ ರೀತಿ ಹುರಿನ ಸಣ್ಣ ಮಾಡಿಬಿಟ್ಟು ಮಾಡಿ, ಆಗ ಕ್ರಿಸ್ಪಿಯಾಗಿ ಬರೋದು ದೋಸೆ. ಈ ರೀತಿ ಕಲರ್ ನೋಡಿ ಚೇಂಜ್ ಆಗ್ತಾ ಇದೆ. ಸ್ವಲ್ಪ ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಈಗ ನೋಡಿ ಇವಾಗ ರೆಡಿ ಆಗ್ತಾ ಇದೆ. ನೋಡಿ ಇವಾಗ ನಿಧಾನಕ್ಕೆ ಈ ರೀತಿ ತೆಗೀರಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ಇವಾಗ ಇದಕ್ಕೆ ಮಾಡ್ಕೊಂಡಿದ್ವಲ್ಲ ಚಟ್ನಿನ ಅದನ್ನು ಸೇರಿಸ್ಕೊಳ್ಳೋಣ. ಈ ರೀತಿ ಆಲೂಗಡ್ಡೆ ಪಲ್ಯನ ಮಾಡಿದ್ವಿ, ಅದನ್ನು ಸಹ ಸೆಂಟ್ರಲ್ಲಿ ಈ ರೀತಿ ಇಕ್ಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕ್ರಿಸ್ಪಿಯಾಗಿ ದೋಸೆ ಅಂತ ನೋಡಿ. ಗರ್ಗರಿಯಾದ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಗರ್ಗರಿಯಾದ ಮಸಾಲೆ ದೋಸೆ ಜೊತೆಗೆ ಚಟ್ನಿ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.